ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಸ ಪ್ರೋಮೋ ರಿಲೀಸ್ ಆಗಿದೆ ಬಿಗ್ ಬಾಸ್ ಕಡೆಯಿಂದ. ಸೊ ಆ ಪ್ರೋಮೋ ಹೇಗಿದೆ ಅಂತ ನೋಡ್ಕೊಂಡು ಬರೋಣ, ಬನ್ನಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಬೇಸಿಕಲಿ ಬಿಗ್ ಬಾಸ್ ಅವರು ಒಂದು ಡಿಫ್ರೆಂಟ್ ನಿರ್ಧಾರವನ್ನು, ಯಾವ ಸೀಸನಲ್ಲೂ ತೊಗೊಂಡಿರೋ ಒಂದು ನಿರ್ಧಾರವನ್ನು ಸೊ ಈ ಸೀಸನಲ್ಲಿ ಒಂದು ಮೋಸದ ಆಟಕ್ಕೆ, ಒಂದು ತಪ್ಪಿನ ಆಟಕ್ಕೆ ಶಿಕ್ಷೆಯಾಗಿ ನಾಮಿನೇಷನ್ ಅನ್ನೋ ಪ್ರಕ್ರಿಯೆಯನ್ನು ಮಿಡ್ ವೀಕ್ ಏನು ನಾಮಿನೇಷನ್ ಇರುತ್ತಲ್ವಾ, ಸೊ ಅದನ್ನು ರಿಮೂವ್ ಮಾಡಿ ಇವ್ರು ಆಡಿರೋಂತಹ ಮೋಸದಾಟಕ್ಕೆ ಸೊ ಡಬಲ್ ಎಲಿಮಿನೇಷನನ್ನು ತೊಗೊಂಬಂದಿದ್ದಾರೆ. ಸೊ ಹಾಗಾಗಿ ಈ ಡಬಲ್ ಎಲಿಮಿನೇಷನಲ್ಲಿ ಬಂದುಬಿಟ್ಟು ಸೊ ಈ ನಿರ್ಧಾರವನ್ನು ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಸೊ ಏನು ಅಂತ ಹೇಳಿದರೆ, ಇದಕ್ಕೆ ಒಂದು ಪ್ರಕ್ರಿಯೆ ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಾಗೆ ಸೊ ಒಂದು ಸೆಪ್ರೇಟ್ ಒಂದು ಪ್ರಕ್ರಿಯೆನ, ಒಂದು ಚಟುವಟಿಕೆನ ಸೊ ಕಂಟೆಸ್ಟೆಂಟ್ಗಳಿಗೆ ಹೇಳಿದ್ದಾರೆ. ಏನು ಅಂತ ಹೇಳಿದರೆ, ಸೊ ಇರೋ ಹನುಮಂತ್ ಅವ್ರನ್ನ ಹೊರತುಪಡಿಸಿ ಉಳಿದಿರೋ 7 ಕಂಟೆಸ್ಟೆಂಟ್ ಏನು ಇದ್ದಾರಲ್ವಾ, ಸೊ ಅದರಲ್ಲಿ ಒಬ್ಬೊಬ್ಬರಾಗಿ ಇನ್ಕ್ಲೂಡಿಂಗ್ ಧನರಾಜ್ ಅವ್ರನ್ನ ಸೊ ಒಬ್ಬೊಬ್ಬರಾಗಿ ಬಂದುಬಿಟ್ಟು ಅವರಿಗೆ ಯಾರು ಒಂದು ಫಿನಾಲೆಗೆ ಹೋಗಲಿಕ್ಕೆ ಅರ್ಹರಿಲ್ಲ ಅಂತ ಅನಿಸುತ್ತೋ ಸೊ ಅವರನ್ನು ಸೂಕ್ತ ಕಾರಣಗಳಿಂದ ಆ ಒಂದು ಅವರ ಫೋಟೋವನ್ನು ತಗೊಂಡು ಫೈರಿಂಗ್ ಏನದು ಬೆಂಕಿ ಹಚ್ತಾರಲ್ವ, ಸೊ ಅಲ್ಲಿ ನೇತಾಕಬೇಕಾಗಿರುತ್ತೆ ಅವ್ರ ಫೋಟೋ ತೊಗೊಂಡು. ಸೊ ಈ ಒಂದು ಪ್ರಕ್ರಿಯೆನ ನಿನ್ನೆ ಆಲ್ಮೋಸ್ಟ್ ಎಲ್ಲ ಕಂಟೆಸ್ಟೆಂಟು ಮಾಡಿದ್ರು. ಆದರೆ ಭವ್ಯ ಮತ್ತು ಧನರಾಜನ್ನ ಹೊರತುಪಡಿಸಿ ಇನ್ನೆಲ್ಲ ಕಂಟೆಸ್ಟೆಂಟ್ಗಳದ್ದು ಮುಗ್ದಿತ್ತು. ಅದರಲ್ಲಿ ಹೈಯೆಸ್ಟ್ ವೋಟಿಂಗ್ಸ್ನ ಕನ್ಸಿಡರ್ ಮಾಡೋಕ್ಕೆ ಹೋದರೆ ಗೌತಮಿ ಅವ್ರಿಗೆ ಜಾಸ್ತಿ ಬಂದಿತ್ತು, ಮಂಜು ಅವ್ರಿಗೆ ಜಾಸ್ತಿ ಬಂದಿತ್ತು, ರಜತ್ ಅವ್ರಿಗೊಂದು, ಮೋಕ್ಷಿತಾ ಅವ್ರಿಗೊಂದು, ಧನರಾಜ್ ಅವ್ರಿಗೆ ಆಲ್ಮೋಸ್ಟ್ ಜಾಸ್ತಿ, ಮತ್ತು ಇವರು ಭವ್ಯಗೌಡ ಅವ್ರಿಗೆ ಜಾಸ್ತಿ ಬಂದಿತ್ತು. ಸೊ ಇಲ್ಲಿ ಎಸ್ಟರ್ಡೇ ಎಪಿಸೋಡಲ್ಲಿ ಸೇವ್ ಆಗಿದ್ದವ್ರು ಬಂದುಬಿಟ್ಟು ರಜತ್ತು, ಮೋಕ್ಷಿತಾಗ ಒಂದೊಂದು ಬಂದಿತ್ತು, ತ್ರಿವಿಕ್ರಮ್ಗೆ ಯಾವುದೇ ವೋಟ್ಸ್ ಬಂದಿರಲಿಲ್ಲ. ಸೊ ಇವತ್ತಿನ ಈ ಒಂದು ಪ್ರೋಮೋದಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಸೊ ತ್ರಿವಿಕ್ರಮ್ ಹೆಸರನ್ನ ಕೂಡ ತೊಗೊಂಡಿದ್ದಾರೆ. ಹಾಗೆ ಮೋಕ್ಷಿತಾ ಅವ್ರದ್ದು ಒಂದು ಫೇಮಲ್ಲಿ ತೋರಿಸಿದ್ದಾರೆ, ಫೈರ್ ಫೇಮಲ್ಲಿ. ಸೊ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ, ಧನರಾಜ್ ಅವರು 3 ಹೆಸರುಗಳನ್ನ ತೊಗೊಂಡಿದ್ದಾರೆ. ಸೊ ಮಂಜು ಅವ್ರ ಹೆಸರನ್ನ ತೊಗೊಂಡಿದ್ದಾರೆ, ಗೌತಮಿ ಅವರ ಹೆಸರು ತೊಗೊಂಡಿದ್ದಾರೆ, ಭವ್ಯಗೌಡ ಅವ್ರದ್ದು ತೊಗೊಂಡಿದ್ದಾರೆ. ಸೊ ಭವ್ಯಗೌಡ ಅವ್ರು ಬಂದುಬಿಟ್ಟು ತ್ರಿವಿಕ್ರಮ್ ಹೆಸರು ತೊಗೊಂಡಿದ್ದಾರೆ, ಆಮೇಲೆ ಗೌತಮಿ ಅವ್ರ ಹೆಸರು ತೊಗೊಂಡಿದ್ದಾರೆ, ಮತ್ತು ಮಂಜು ಅವ್ರ ಹೆಸರು ತೊಗೊಂಡಿದ್ದಾರೆ. ಸೊ ಇದರಲ್ಲಿ ವಾಗ್ವಾದಗಳು ನಡೀತಾ ಇದೆ. ಸೊ ಏನು ವಾಗ್ವಾದ, ಅದೇ ನಿನ್ನೆ ಯಾವ ರೀತಿ ಒಂದು ಕಾರಣಗಳನ್ನ ಕೊಟ್ಬಿಟ್ಟು ತಮ್ಮದೇ ಆದಂಥ ರೀಸನ್ಗಳು ಹೇಳಿ ಅವ್ರಿಗೆ ಇಷ್ಟ ಇಲ್ಲದೆ ಇರೋ ರೀಸನ್ ಇವ್ರಿಗೆ ಇಷ್ಟ ಇಲ್ಲದಿರೋ ರೀಸನ್ ಅವ್ರಿಗೆ, ಸೊ ಒಟ್ಟಿನಲ್ಲಿ ಜಗಳ ಆಡಬೇಕು ಅಂತಲೇ ರೀಸನ್ಗಳು ಕೊಟ್ಟಂಗಿತ್ತು. ಎಲ್ಲೂ ಒಂದು ಕಡೆ ಕೂತ್ಕೊಂಡು ಕೇಳಿಸ್ಕೊಳ್ಳೋದಾಗಿರ್ಬೋದು ಅಥವಾ ಕೊಡೋ ರೀಸನ್ಗಳಾಗಿರ್ಬೋದು ಅಷ್ಟೊಂದು ಪರ್ಫೆಕ್ಟ್ ಅನಿಸ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಬೇಸಿಕಲಿ ತುಂಬ ಜನ ಇಲ್ಲ ಚೂಸ್ ಮಾಡಲಿಕ್ಕೆ. ಸೊ ಇರೋ 8, ಅದರಲ್ಲಿ ಇವಾಗ 7 ಜನ ಇದ್ದಾರೆ. ಸೊ 7 ಜನದಲ್ಲೇ 3 ಜನನ ತೊಗೋಬೇಕು ಅಂದಾಗ ಡೆಫಿನೆಟ್ಲಿ ತೊಗೊಂಡಿರೋ ಹೆಸರನ್ನೇ ತೊಗೋಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ನೋಡಿರ್ತೀರಾ, ಆ ಪ್ರೋಮೋದಲ್ಲಿ ಸುಮಾರು ಕಮೆಂಟ್ಸ್ಗಳನ್ನ ಓದಿದ್ರೆ ಮಂಜುನ ಟಾರ್ಗೆಟ್ ಮಾಡಿದ್ದಾರೆ, ಗೌತಮಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ, ಭವ್ಯನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೆಸರು ಬರ್ತಾ ಇದೆ. ಸೊ ನೀವೇ ಕುತ್ಕೊಂಡು ಆಡಿಯನ್ಸ್ ಆಗಿ ಆ ಜಾಗದಲ್ಲಿ ನಿಂತ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ಇರೋ 7 ಜನದಲ್ಲಿ 3 ಜನನ ತೊಗೋಬೇಕು ಅಂದರೆ ಸೊ ಇನ್ನು ಉಳಿದಿರೋ 4 ಜನ 3 ಜನ ಉಳಿದಿರ್ತಾರೆ. ಸೊ ಅದರಲ್ಲಿ ಡೆಫಿನೆಟ್ಲಿ ಯಾರೋ ಒಂದು 2-3 ಜನ ಚೆನ್ನಾಗಿ ಟಾಸ್ಕ್ ಆಡ್ಕೊಂಬಂದಿರ್ತಾರೆ, ಇಲ್ಲ ಪರ್ಸ್ನಾಲಿಟಿ ಚೆನ್ನಾಗಿರುತ್ತೆ, ಇಲ್ಲ ಏನೋ ಒಂದು ಕಾರಣದಿಂದ 3 ಕಂಟೆಸ್ಟೆಂಟಲ್ಲಿ ಕಂಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾರ ಹೆಸ್ರನ್ನ ತೊಗೊಂಡ್ರು ತಿರ್ಗಾ ಮುರುಗಿ ಬಂದುಬಿಟ್ಟು ಆ ಇರೋ 7 ಜನದಲ್ಲೇ ತೊಗೋಬೇಕಾಗಿರುತ್ತೆ. ಸೊ ಇಲ್ಲಿ ಟಾರ್ಗೆಟ್ ಅನ್ನೋ ವಿಷಯ ಬರಲ್ಲ. ಸೊ ಇನ್ನೂ ಒಂದು ಹೇಳಬೇಕು ಅಂದರೆ, ನನ್ನ ಪ್ರಕಾರ ನನಗೇನು ಒಪಿನಿಯನ್ ಅನ್ನಿಸ್ತಾ ಇದೆ ಅಂದರೆ, ಸೊ ಇಲ್ಲಿ ಕಂಟೆಸ್ಟೆಂಟ್ಗಳು ಅವ್ರ ಹೆಸರುಗಳನ್ನ ತೊಗೊಂಡ್ರೂ ಕೂಡ ವೋಟಿಂಗ್ಸ್ ಪ್ರಕಾರನೇ ಅವರು ಎಲಿಮಿನೇಟ್ ಆಗಬಹುದು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಇಷ್ಟು ದಿನ ಆಗಿದ್ದು ಒಂಥರ, ಸೊ ಇವತ್ತು ಆಗೋ ನಾಮಿನೇಷನ್ ಒಂಥರ. ಯಾಕೆ ಅಂದರೆ ಇದು ತುಂಬಾ ಇಂಪಾರ್ಟೆಂಟ್ ವೀಕ್, ಕೇವಲ ಒಂದೇ ಒಂದು ವಾರ ಉಳ್ಕೊಂಡಿರುತ್ತೆ ಎಲಿಮಿನೇಷನ್ ಅಥವಾ ಫಿನಾಲೆಗೆ ಹೋಗೋದಕ್ಕೆ ಮತ್ತು ನಾಮಿನೇಷನ್ಗೆ. ಅವ್ರು ಏನೇ ಮಾಡಬೇಕಂದ್ರೂ ಇಲ್ಲಿ ತಿದ್ಕೊಳ್ಳೋ ವಾರ ಅಂತ ಟೈಮ್ ಸಿಗಲ್ಲ, ತಿದ್ಕೊಳ್ಳೋಕ್ಕೂ ಟೈಮ್ ಸಿಗಲ್ಲ, ಏನಕ್ಕೂ ಟೈಮ್ ಸಿಗಲ್ಲ. ಸೊ ಕೇವಲ ಒಂದೇ ವಾರ ಇರುತ್ತೆ ಅವರು ಸರ್ವೈವ್ ಆಗಲಿಕ್ಕೆ, ಫಿನಾಲೆ ತಲುಪಲಿಕ್ಕೆ. ಸೊ ಹಾಗಾಗಿ ಇವತ್ತು ಏನು ಇವ್ರುಗಳು ಹೆಸರುಗಳು ತೊಗೊಂಡಿದ್ದಾರಲ್ವ, ಇದರಲ್ಲಿ ಸೇವ್ ಆಗ್ತಿರೋರು ಬಂದುಬಿಟ್ಟು ತ್ರಿವಿಕ್ರಮು ಮತ್ತು ಮೋಕ್ಷಿತಾ, ರಜತ್, ಈ 3 ಜನ ಎಲ್ಲೋ ಒಂದು ಕಡೆ, ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಈ ಇಬ್ಬರು ಸೇವ್ ಆಗ್ಬೋದು ಅಂತ ನನಗನ್ಸುತ್ತೆ. ಇನ್ನು ಮಿಕ್ಕಿದ ಎಲ್ಲ ಕಂಟೆಸ್ಟೆಂಟ್ ಯಾರ್ಯಾರಿದ್ದಾರೆ, ಗೌತಮಿ, ಮಂಜು, ಭವ್ಯ, ಧನರಾಜ್ ಮತ್ತು ಇನ್ಯಾರು ಉಳ್ಕೊಂಡ್ರು, ಇಷ್ಟ ಜನ ಅಂತ ಅನ್ಕೊತೀನಿ. ಸೊ ಇಷ್ಟು ಜನ ಬಂದುಬಿಟ್ಟು ನಾಮಿನೇಷನ್ ಲಿಸ್ಟಲ್ಲಿದ್ದಾರೆ. ಸೊ ಡಬಲ್ ಎಲಿಮಿನೇಷನಲ್ಲಿದ್ದಾರೆ. ಸೊ ಈ ವಾರ ಡಬಲ್ ಎಲಿಮಿನೇಷನ್ ಅಂತ ಕನ್ಸಿಡರ್ ಆಗೋದಾದರೆ ಸೊ ನಿಮಗೆ ಯಾರು ಹೋಗಬಹುದು ಅಂತ ಅನಿಸುತ್ತೆ, ಯಾರ ಪರ್ಫಾರ್ಮೆನ್ಸ್ ತುಂಬಾ ಕಡಿಮೆ ಇದೆ, ವೀಕ್ ಅನಿಸುತ್ತೆ, ಮತ್ತು ಯಾರ ಒಂದು
ಯಾರ್ಯಾರು ಫೈನಲ್ಗೆ ಹೋಗಬಹುದು ಅಂತ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ಪ್ರಕಾರ ಆಲ್ರೆಡಿ ಇವರು ಮೋಕ್ಷಿತಾ ತ್ರಿವಿಕ್ರಮ್ ಅವರು ಸೇವ್ ಆಗಿರೋದ್ರಿಂದ ಸೊ ಇನ್ನು ಯಾರ್ಯಾರು ಉಳ್ಕೋಬಹುದು ಅನ್ನೋ ಲಿಸ್ಟಲ್ಲಿ ನೋಡ್ತಾ ಹೋದರೆ ಮಂಜು ಅವರು ಉಳ್ಕೋಬೋದು, ರಜತ್ ಅವರು ಉಳ್ಕೋಬೋದು, ಮತ್ತು ಧನರಾಜ್ ಅವರು ಎಲ್ಲೋ ಒಂದು ಕಡೆ ಸೇವ್ ಆಗ್ಬೋದು. ಸೊ ಅಥವಾ ವೋಟಿಂಗ್ಸ್ ಥರ ಕನ್ಸಿಡರ್ ಮಾಡ್ತಾರೆ, ಪರ್ಫಾರ್ಮೆನ್ಸ್ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಎಲ್ಲರ ಕಡೆಯಿಂದನೂ ಮಿಸ್ಟೇಕ್ ಆಗಿದೆ. ಭವ್ಯ ಅವ್ರ ಕಡೆಯಿಂದ ಕೆಲವೊಂದು ವೀಕ್ಗಳು ಕಂಪ್ಲೀಟಾಗಿ ಮಿಸ್ಟೇಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಧನರಾಜ್ ಅವರು ಮೇನ್ ಮಿಡ್ ವೀಕ್ ಎಲಿಮಿನೇಷನ್ ಆ ಪ್ರೋಸೆಸ್ಸೇ ಕೆಟ್ಟೋಯ್ತು ಅವ್ರ ಕಡೆಯಿಂದ. ಸೊ ಇನ್ನೊಂದು ಇವರು ಗೌತಮಿ ಅವ್ರು ಬಂದರೆ ಕೆಲವೊಂದು ವಾರ ಸ್ಟಾರ್ಟಿಂಗಿಂದ ಅಷ್ಟೊಂದು ಚಾರ್ಜ್ಡ್ ಅಪ್ ಆಗಿರಲಿಲ್ಲ. ಇನ್ನು ಮಂಜು ಅವರು ಅಂತ ಬಂದರೆ ಕೆಲವೊಂದು ವಾರಗಳು ಹತ್ತತ್ರ 4 ವಾರ ಅಂತ ಕನ್ಸಿಡರ್ ಮಾಡಿದ್ರು, 1 ತಿಂಗಳು ಹತ್ತತ್ರ. ಸೊ ಫುಲ್ ಕಂಪ್ಲೀಟಾಗಿ ಡೌನ್ ಆಗಿದ್ದರು. ಸೊ ಹೇಗೆ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಇಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಸೊ ನಾವು ಕಾದಿದ್ದು ನೋಡಬೇಕು. ಸೊ ಇಲ್ಲಿ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಇವತ್ತು ಮುಗಿದಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಾರ ನಿಮಗೆ ಯಾರು ಡಬಲ್ ಎಲಿಮಿನೇಟ್ ಆಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟ ಆಗಿರುತ್ತೆ ಇವತ್ತಿನ ಈ ಒಂದು ಸ್ಮಾಲ್ ಪ್ರೋಮೋ ರಿವ್ಯೂ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಥವಾ ಎಪಿಸೋಡ್ ಅಪ್ಡೇಟ್ ಮುಖಾಂತರ. ಸೊ ಎಲ್ರಿಗೂ ಥ್ಯಾಂಕ್ ಯು.